BA 3ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಘಟಕ 1 ಒಲವು. ಈ ಘಟಕ 1 ಒಲವು ಅಧ್ಯಾಯ 1 ಪೊಲ್ಲಮೆಯ ಲೇಸು ನಲ್ಲರ ಮೇಯೋಳು ಜನ್ನ ಬರೆದಿರ್ತಕ್ಕಂತಹ ಈ ಅಧ್ಯಾಯ 1ರ ಪೊಲ್ಲಮೆಯ ಲೇಸು ನಲ್ಲರ ಮೇಯೋಳು ಇದರ ಭಾಗ 2 ವಿಡಿಯೋ ಅಂತ ಹೇಳ್ಬೋದು. ಈಗಾಗಲೇ ಭಾಗ 1 ವಿಡಿಯೋದಲ್ಲಿ ಈ ಅಧ್ಯಾಯದ ಜನನವರ ಕೃತಿಕರ್ತೆಯ ಪರಿಚಯ ಮತ್ತು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರವನ್ನು ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೇವೆ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ 1 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ 1, ಯಶೋಧರನ ರಾಜ್ಯ ಮತ್ತು ವೈವಾಹಿಕ ಜೀವನದ ವರ್ಣನೆ ಕುರಿತು ವಿವರಿಸಿ. ಉತ್ತರ: ಪ್ರಸ್ತುತ ಕಾವ್ಯ ಭಾಗ ಯಶೋಧರನ ಕುಟುಂಬ, ಸಂಪತ್ತು ಮತ್ತು ಸೌಂದರ್ಯವನ್ನು ಆದರ್ಶಮಯವಾಗಿ ಚಿತ್ರಿಸುತ್ತದೆ. ಆವಂತಿ ದೇಶದ ಉಚ್ಚನೀಪುರದ ವರ್ಣನೆ, ಯಶೋಗ ರಾಜನ ವೈಭವ ಮತ್ತು ಚಂದ್ರಮತಿಯ ಗುಣಲಕ್ಷಣಗಳು ಅಂದಿನ ಕಾಲದ ರಾಜಮನೆತನದ ಭವ್ಯತೆಯನ್ನು ಎತ್ತಿ ತೋರಿಸು ಇವೆ. ಯಶೋಧರನ ಜನನ, ಆತನ ಅಂದ ಮತ್ತು ವಿದ್ಯಾಭ್ಯಾಸದ ಕುರಿತಾದ ವಿವರಗಳು ಅವನ ಪಾತ್ರಕ್ಕೆ ಒಂದು ಸಕಾರಾತ್ಮಕ ಆರಂಭಿಕ ಪರಿಚಯವನ್ನು ನೀಡುತ್ತವೆ. ಅಮೃತಮತಿಯನ್ನು ದೀಪಕ್ಕೆ ಕೀಟ ಆಕರ್ಷಿತವಾದಂತೆ ಅಥವಾ ಮನ್ಮಥನ ಬಾಣಕ್ಕೆ ಸಿಕ್ಕದಂತೆ ತನ್ನ ಪತಿಯನ್ನ ಮೋಹಗೊಳಿಸುತ್ತಿದ್ದಳು ಎಂದು ವಿವರಿಸುವುದು ಅವರ ನಡುವಿನ ಅಚಲ ಪ್ರೀತಿ ಮತ್ತು ಪರಸ್ಪರ ಆಕರ್ಷಣೆಯನ್ನ ಸೂಚಿಸುತ್ತದೆ. ಬಿಳಿಯ ಅರಮನೆಯಲ್ಲಿ ಐರಾವತ ತನ್ನ ಹೆಂಡತಿಯೊಂದಿಗೆ ಕಂಗೊಳಿಸುವಂತೆ ಶೋಭಾಯಮಾನವಾಗಿ ಇರುತ್ತಿದ್ದರು ಎಂಬ ಹೋಲಿಕೆಯು ಅವರ ವೈವಾಹಿಕ ಜೀವನದ ಸುಖಮಯ ಮತ್ತು ಸಂಪೂರ್ಣ ಚಿತ್ರಣವನ್ನು ನೀಡುತ್ತದೆ. ಆದಾಗ್ಯೂ ಈ ಆದರ್ಶಮಯ ವರ್ಣನೆಯ ಕಥೆಯು ಮುಂದಿನ ಬೆಳವಣಿಗೆಗೆ ಒಂದು ತೀಕ್ಷ್ಣವಾದ ವ್ಯತಿರಿಕ್ತತೆಯನ್ನು ಒದಗಿಸುತ್ತದೆ. ಕಥೆಯ ಆರಂಭದಲ್ಲಿ ಚಿತ್ರಿಸಲಾದ ಸಂಪೂರ್ಣ ಸುಖಮಯ ಜೀವನವು ನಂತರದ ಭಾಗದಲ್ಲಿ ಅಮೃತಮತಿಯ ಬದಲಾದ ಮನಸ್ಸಿನಿಂದಾಗಿ ಹೇಗೆ ಛಿದ್ರವಾಗುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಈ ಆರಂಭಿಕ ಆದರ್ಶೀಕರಣವು ಪ್ರೇಕ್ಷಕರ ಮನಸ್ಸಿನಲ್ಲಿ ಒಂದು ಬಗೆಯ ಸ್ಥಿರತೆಯನ್ನು ಮೂಡಿಸಿ ನಂತರದ ಆಘಾತಕ್ಕೆ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ಇಲ್ಲಿನ ವರ್ಣನೆಯು ಅಂದಿನ ಸಾಮಾಜಿಕ ಮೌಲ್ಯಗಳು ಮತ್ತು ರಾಜಮನೆತನದ ಆಶಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 2, ಅಮೃತಮತಿಯ ಮನಪರಿವರ್ತನೆ ಹಾಗೂ ದೂತೆಯ ಸಂಭಾಷಣೆ ಕುರಿತು ವಿವರಿಸಿ. ಉತ್ತರ: ಈ ಕಾವ್ಯಭಾಗದ ಒಂದು ನಿರ್ಣಾಯಕ ತಿರುವನ್ನು ತೆಗೆದುಕೊಳ್ಳುತ್ತದೆ. ಯಶೋಧರ ಮತ್ತು ಅಮೃತಮತಿ ನಡುವಿನ ಪ್ರೌಢ ಮೈಥುನದಿಂದ ದೇಹವನ್ನು ಆಯಾಸಗೊಳಿಸಿ ಮನಸ್ಸನ್ನ ನಿಯಂತ್ರಿಸಲಾಗದ ಮನ್ಮಥನ ಯಂತ್ರದಂತೆ ಎಂಬ ವರ್ಣನೆ ಅವರ ದೈಹಿಕ ಸಂಬಂಧವು ಎಷ್ಟು ತೀವ್ರವಾಗಿತ್ತು ಎಂಬುದನ್ನು ತೋರಿಸುತ್ತದೆ. ಆದರೆ ಈ ತೀವ್ರವಾದ ಬಂಧದ ನಡುವೆಯೇ ಗರಟೆಯ ಜಾವದ ಹಾಡು ಅಮೃತಮತಿಯ ನಿದ್ರೆಗೆ ಅಡ್ಡಿಯಾಗಿ ಮನಸ್ಸನ್ನು ಆಕರ್ಷಿಸುವುದು ಒಂದು ಅನಿರೀಕ್ಷಿತ ತಿರುವು. ಇಲ್ಲಿ ಇಂದ್ರಿಯಗಳ ಆಕರ್ಷಣೆಯ ಶಕ್ತಿಯನ್ನ ನಷ್ಟವಾಗಿ ಕಾಣಬಹುದು. ಕೇವಲ ಒಂದು ಹಾಡಿನಿಂದ ಅಮೃತಮತಿಯ ಮನಸ್ಸು ತಕ್ಷಣವೇ ಮಾವುತನ ಕಡೆಗೆ ಹೊರಳುತ್ತದೆ ಎಂಬುದು ಮಾನವ ಮನಸ್ಸಿನ ಅಸ್ಥಿರತೆ ಮತ್ತು ಹೊಸತನಕ್ಕೆ ಇರುವ ತುಡಿತವನ್ನು ಸೂಚಿಸುತ್ತದೆ. ರಾತ್ರಿಯಿಡೀ ಮಾವುತನನ್ನ ನೋಡುವ ಮತ್ತು ಕೂಡುವ ಚಿಂತೆ ಅವಳನ್ನು ಆವರಿಸುತ್ತದೆ ಎಂಬುದು ಅವಳ ಈ ಹೊಸ ಆಕರ್ಷಣೆಯ ತೀವ್ರತೆಯನ್ನು ಎತ್ತಿ ತೋರಿಸುತ್ತದೆ. ಮಾರನೇ ದಿನ ಬೆಳಗ್ಗೆ ತನ್ನ ಮನಸ್ಸನ್ನ ಮಾವುತನಿಗೆ ಸೋತಿದ್ದನ್ನು ಹೇಳಿ ಗೆಳತಿಯನ್ನ ಕಳಿಸುವುದು ಅವಳ ನಿರ್ಧಾರದ ತೀವ್ರತೆಯನ್ನು ತೋರಿಸುತ್ತದೆ. ಆದರೆ ದೂತೆಯು ಮಾವುತನ ಕುರೂಪವನ್ನು ಕಂಡು ಹಸಿಸಿಕೊಂಡು ಹಿಂದಿರುಗುವುದು ಅಮೃತಮತಿಯ ರೂಪಕ್ಕಿಂತ ಧ್ವನಿ ಅಥವಾ ಇನ್ನಾವುದೋ ಸೂಕ್ಷ್ಮ ಅಂಶಕ್ಕೆ ಮರಳಾಗಿದ್ದಾಳೆ ಎಂಬುದನ್ನು ಸೂಚಿಸುತ್ತದೆ. ದೂತೆಯ ಪ್ರತಿಕ್ರಿಯೆ ಸಾಮಾನ್ಯ ಮಾನವನ ಸಹಜ ಪ್ರತಿಕ್ರಿಯೆಯಾಗಿದ್ದು, ಇಲ್ಲಿ ಅಮೃತಮತಿಯ ಆಕರ್ಷಣೆಯು ಅಸಹಜ ಮತ್ತು ತರ್ಕಹೀನ ಎಂದು ಸೂಚಿಸುತ್ತದೆ. ಈ ಭಾಗವು ಮಾನವನ ಆಸೆಗಳು ಮತ್ತು ಆಕರ್ಷಣೆಗಳು ಹೇಗೆ ತರ್ಕಬದ್ಧವಲ್ಲದ ಮಾರ್ಗಗಳನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ಪರಿಣಾಮಕಾರಿಯಾಗಿ ಚಿತ್ರಿಸುತ್ತದೆ ಎಂಬುದು ಉತ್ತರವಾಗಿತ್ತು. ಮುಂದುವರೆದು ಪ್ರಶ್ನೆ ನಂಬರ್ 3, ಅಮೃತಮತಿಯ ಅಂಧಪ್ರೇಮ ಮತ್ತು ಯಶೋಧರನ ನಿರ್ಧಾರ ಕುರಿತು ವಿವರಿಸಿ. ಉತ್ತರ: ಪ್ರಸ್ತುತ ಕಾವ್ಯಭಾಗ ಅಮೃತಮತಿಯ ಪ್ರೀತಿಯ ಅಂಧತ್ವ ಮತ್ತು ಅದರ ಪರಿಣಾಮಗಳನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ದೂತೆಯ ಮಾವುತನ ಕುರೂಪವನ್ನ ಹರಿದ ತಲೆ, ಗೂಳಿ ಬಿದ್ದ ಹಣೆ, ಕೆಟ್ಟ ಕಣ್ಣು, ಜೊಲ್ಲು ಸುರಿದ ಬಾಯಿ ವಿವರವಾಗಿ ವರ್ಣಿಸಿದರೂ ಅಮೃತಮತಿಯ ಪ್ರತಿಕ್ರಿಯೆ ಆಶ್ಚರ್ಯಕರವಾಗಿದೆ.
ಕಪ್ಪಾದರೇನು ಕಸ್ತೂರಿಯಲ್ಲವೇ, ಮರುಟಾದರೇನು ಶ್ರೀಗಂಧವಲ್ಲವೇ, ಪ್ರೀತಿ ಪಾತ್ರರ ಮೈಯಲ್ಲಿರುವ ನ್ಯೂನತೆಗಳೇ ಹೆಚ್ಚು ಚೆಲುವು ಎಂದು ಹೇಳುವ ಮೂಲಕ ಅವಳು ತನ್ನ ಆಯ್ಕೆಯನ್ನ ಸಮರ್ಥಿಸಿಕೊಳ್ಳುತ್ತಾಳೆ. ಇದು ಪ್ರೀತಿ ಹೇಗೆ ವ್ಯಕ್ತಿಯ ಗ್ರಹಿಕೆಯನ್ನ ಬದಲಾಯಿಸುತ್ತದೆ ಮತ್ತು ತಾರ್ಕಿಕತೆಯನ್ನ ಮರೆಮಾಚುತ್ತದೆ ಎಂಬುದಕ್ಕೆ ಉದಾಹರಣೆ. ಪ್ರೀತಿ ಇದ್ದರೆ ರೂಪದ ಕುಟಿಲ ಏತಕ್ಕೆ, ಅವನೇ ನನಗೆ ಕುಲದೈವ, ಕಾಮದೇವ, ಇಂದ್ರ, ಚಂದ್ರ ಎಂಬ ಮಾತುಗಳು ಅವಳ ಈ ಪ್ರೀತಿಯು ಎಷ್ಟು ಆಳ ಮತ್ತು ಅಂದವಾಗಿದೆ ಎಂಬುದನ್ನು ತಿಳಿಸುತ್ತದೆ. ಅವಳು ಮಾವುತನೊಂದಿಗೆ ರತಿಕ್ರೀಡೆಯಲ್ಲಿ ರುಚಿ ಕಂಡಿದ್ದರಿಂದ ಪತಿಯಲ್ಲಿ ಮನಸ್ಸು ದೂರವಾಗುವುದು ಅವಳ ನೈತಿಕ ಪತನವನ್ನ ಸೂಚಿಸುತ್ತದೆ. ಯಶೋಧರ ನಿದ್ರಿಸಿದಂತೆ ನಟಿಸಿ ಅವಳನ್ನ ಹಿಂಬಾಲಿಸುವುದು ಆತನ ಸನ್ನಿವೇಶವನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ತೋರಿಸುತ್ತದೆ. ಮಾವುತನು ಅಮೃತಮತಿಯನ್ನ ಬಡಿದು ಹೀಯಾಳಿಸಿದರೂ ಅವಳು ನನ್ನ ಪ್ರಿಯನೇ, ನನ್ನನ್ನ ಬಡಿಯುವುದಾದರೆ ಬಡಿ, ಆದರೆ ಮುನಿಯಬೇಡ, ನೀನಿಲ್ಲದೆ ನನಗೆ ಉಳಿದ ಗಂಡಸರು ಸಹೋದರ ಸಮಾನರು ಎಂದು ಹೇಳುವುದು ಅವಳ ಅಂದ ಪ್ರೀತಿಯ ವಿಕೃತ ರೂಪವನ್ನ ಎತ್ತಿ ತೋರಿಸುತ್ತದೆ. ಈ ದೃಶ್ಯವು ಅಮೃತಮತಿಯು ಮಾವುತನಿಗೆ ಎಷ್ಟು ದಾಸಿಯಾಗಿ ಹೋಗಿದ್ದಾಳೆ ಎಂಬುದನ್ನ ಸ್ಪಷ್ಟಪಡಿಸುತ್ತದೆ. ಯಶೋಧರನ ನಿರ್ಧಾರವು ಅಂದರೆ ಅವರನ್ನ ಕೊಲ್ಲಲು ಕತ್ತಿ ಎತ್ತಿದರೂ ತನ್ನ ಕೀರ್ತಿಗೆ ಧಕ್ಕೆಯಾಗಬಹುದೆಂಬ ಕೊಲ್ಲದ ಹಿಂತಿರುಗುವುದು ಅವನ ಪಾತ್ರದ ಘನತೆ ಮತ್ತು ಸಂಯಮವನ್ನ ತೋರಿಸುತ್ತದೆ. ಕೋಪದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವ ಬದಲು ತನ್ನ ವರ್ಚಸ್ಸು ಮತ್ತು ಕೀರ್ತಿಯನ್ನ ಉಳಿಸಿಕೊಳ್ಳುವ ಬಗ್ಗೆ ಯೋಚಿಸುತ್ತಾನೆ. ಅಮೃತಮತಿಯ ಸ್ಪರ್ಶವು ಯಶೋಧರನಿಗೆ ಇಷ್ಟವಾಗದೆ ಅವರ ಸಂಬಂಧವು ಹುಳಿ ಹಾಲಿನಂತಾಯಿತು ಎಂದು ಅಂತಿಮ ವಾಕ್ಯವು ಆ ಘಟನೆಯು ಅವರ ವೈವಾಹಿಕ ಜೀವನದ ಮೇಲೆ ಬೀರಿದ ಶಾಶ್ವತ ಪರಿಣಾಮವನ್ನ ಸೂಚಿಸುತ್ತದೆ. ಇದು ಬಲವಾದ ಪ್ರೀತಿ ಮತ್ತು ಆದರ್ಶ ಸಂಬಂಧವು ಹೇಗೆ ಒಂದು ಅನಿರೀಕ್ಷಿತ ಘಟನೆಯಿಂದ ಸಂಪೂರ್ಣವಾಗಿ ಹಾಳಾಗಬಹುದು ಎಂಬುದಕ್ಕೆ ಉದಾಹರಣೆ. ಈ ಮೂರೂ ಟಿಪ್ಪಣಿಗಳು ಮಾನವ ಸಂಬಂಧಗಳ ಸಂಕೀರ್ಣತೆ, ಆಸೆಗಳ ಅನಿರೀಕ್ಷಿತತೆ ಮತ್ತು ನೈತಿಕ ಆಯ್ಕೆಗಳ ಪರಿಣಾಮಗಳನ್ನು ವಿಶ್ಲೇಷಿಸುತ್ತವೆ ಎಂಬುದು ಇಷ್ಟು ಟಿಪ್ಪಣಿ ಭಾಗವಾಗಿತ್ತು. ಮುಂದುವರೆದು 1 ಅಂಕದ ನೇರ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡೋದಾದರೆ, ಪ್ರಶ್ನೆ ನಂಬರ್ 1, ಆವಂತಿ ದೇಶವನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಭೂದೇವಿ ಎಂಬ ಕಾಂತೆಯ ಮುಖಕ್ಕೆ ಹೋಲಿಸಲಾಗಿದೆ. ಪ್ರಶ್ನೆ ನಂಬರ್ 2, ಉಜ್ಜಯಿನಿಪುರ ಭೂಕಾಂತೆಯ ಮುಖದಲ್ಲಿರುವ ಯಾವ ಭಾಗಕ್ಕೆ ಶೋಭಾಯಮಾನವಾಗಿತ್ತು? ಉತ್ತರ, ಮೂಗಿಗೆ ಶೋಭಾಯಮಾನವಾಗಿತ್ತು. ಪ್ರಶ್ನೆ ನಂಬರ್ 3, ಪಟ್ಟಣದ ರಾಜನ ಹೆಸರೇನು? ಉತ್ತರ, ಯಶೌಘ. ಪ್ರಶ್ನೆ ನಂಬರ್ 4, ರಾಜ ಯಶೌಘನು ಯಾವುದರ ನಡುವೆ ಶೋಭಿಸುವ ಪದ್ಮರಾಗದ ದೀಪದಂತೆ ಮೆರೆಯುತ್ತಿದ್ದನು? ಉತ್ತರ, ಶರಣಾಗತರಾದ ರಾಜರ ಕಿರೀಟಗಳ ತೇಜಸ್ಸಿನ ನಡುವೆ ಪದ್ಮರಾಗದ ದೀಪದಂತೆ ಮೆರೆಯುತ್ತಿದ್ದನು. ಪ್ರಶ್ನೆ ನಂಬರ್ 5, ರಾಜ ಯಶೌಘನ ಪತ್ನಿಯ ಹೆಸರೇನು? ಉತ್ತರ, ಚಂದ್ರಮತಿ. ಪ್ರಶ್ನೆ ನಂಬರ್ 6, ಚಂದ್ರಮತಿ ರಾಜನಿಗೆ ಯಾವುದರಂತೆ ಇದ್ದಳು? ಉತ್ತರ, ಚಂದ್ರಮತಿ ರಾಜನಿಗೆ ಕಣ್ಣಿಗೆ ಕಾಡಿಗೆಯಂತೆ ಮತ್ತು ಮನಸ್ಸಿಗೆ ಆಭರಣದಂತೆ ಇದ್ದಳು. ಪ್ರಶ್ನೆ ನಂಬರ್ 7, ಚಂದ್ರಮತಿ ಮತ್ತು ರಾಜ ಯಶೌಘನ ಮಗನ ಹೆಸರೇನು? ಉತ್ತರ, ಯಶೋಧರ. ಪ್ರಶ್ನೆ ನಂಬರ್ 8, ಯಶೋಧರನನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ಜನರನ್ನ ಮರುಳುಗೊಳಿಸುವ ಬಾಣಕ್ಕೆ, ಕಾಮನು ಹೂಬಾಣಕ್ಕೆ ಹೋಲಿಸಲಾಗಿದೆ. ಪ್ರಶ್ನೆ ನಂಬರ್ 9, ಯಶೋಧರನ ಯಾರೊಂದಿಗೆ ವಿವಾಹವಾದನು? ಉತ್ತರ, ಅಮೃತಮತಿಯೊಂದಿಗೆ ವಿವಾಹವಾದನು. ಪ್ರಶ್ನೆ ನಂಬರ್ 10, ಅಮೃತಮತಿ ತನ್ನ ಪ್ರಿಯಕರನನ್ನು ಹೇಗೆ ಮೋಹಗೊಳಿಸುತ್ತಿದ್ದಳು? ಉತ್ತರ, ದೀಪಕ್ಕೆ ಕೀಟವು ಆಕರ್ಷಿತವಾಗುವಂತೆ ಮನ್ಮಥನ ಬಾಣಕ್ಕೆ ಸಿಕ್ಕದಂತೆ ಮೋಹಗೊಳಿಸುತ್ತಿದ್ದಳು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 11, ಯಶೋಧರನು ಅಮೃತಮತಿಯೊಂದಿಗೆ ಎಲ್ಲಿ ಕಂಗೊಳಿಸುತ್ತಿದ್ದನು? ಉತ್ತರ, ಶೋಭಾಯಮಾನವಾದ ಧವಳಾಗಾರದಲ್ಲಿ ಅಂದರೆ ಬಿಳಿಯ ಅರಮನೆ ಆರ್ ಶಯ್ಯಾಗಾರದಲ್ಲಿ ಕಂಗೊಳಿಸುತ್ತಿದ್ದನು. ಪ್ರಶ್ನೆ ನಂಬರ್ 12, ಯಾವ ಹಾಡು ಅಮೃತಮತಿಯ ನಿದ್ರೆಗೆ ಅಡ್ಡಿಯಾಯಿತು? ಉತ್ತರ, ಗರಟಗೆಯ ಜಾವದ ಹಾಡು ಅಮೃತಮತಿಯ ನಿದ್ರೆಗೆ ಅಡ್ಡಿಯಾಯಿತು. ಪ್ರಶ್ನೆ ನಂಬರ್ 13, ಗರಟಗೆಯ ಜಾವದ ಹಾಡು ಹಾಡುತ್ತಿದ್ದವನು ಯಾರು? ಉತ್ತರ, ಪಟ್ಟದ ಆನೆಯ ಬದಗ ಅಥವಾ ಮಾವುತ. ಪ್ರಶ್ನೆ ನಂಬರ್ 14, ಮಾವುತನ ರೂಪವನ್ನ ಕಂಡು ಹಿಂದಿರುಗಿದವಳು ಯಾರು? ಉತ್ತರ, ಅಮೃತಮತಿಯ ದೂತೆ ಅಥವಾ ಗೆಳತಿ. ಪ್ರಶ್ನೆ ನಂಬರ್ 15, ಹೆಣ್ಣು ಅಪಾತ್ರದಲ್ಲಿ ಅಂದರೆ ಯೋಗ್ಯನಲ್ಲದವನಲ್ಲಿ ರಮಿಸುತ್ತದೆ ಎಂಬುದಕ್ಕೆ ಬಳಸಲಾದ ನುಡಿಗಟ್ಟು ಯಾವುದು? ಉತ್ತರ, ಚಿತ್ರಂ ಅಪಾತ್ರೆ ರಮತೆ ನಾರಿ ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 16, ದೂತೆಯ ಪ್ರಕಾರ ಮಾವುತನ ಮೈಯ ನಾಟವನ್ನ ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ, ತೆರೆದ ಹಳೆಯ ಕುಳಿಗೆ ಅಥವಾ ತೆರೆದ ಹೊಲಸು ಗಟಾರಕ್ಕೆ ಹೋಲಿಸಲಾಗಿದೆ. ಪ್ರಶ್ನೆ ನಂಬರ್ 17,
ಅಮೃತಮತಿ ಮಾವುತನನ್ನ ಹೇಗೆ ವರ್ಣಿಸುತ್ತಾಳೆ? ಉತ್ತರ: ಕಸ್ತೂರಿ, ಶ್ರೀಗಂಧ, ಕುಲದೈವ, ಕಾಮದೇವ, ಇಂದ್ರ, ಚಂದ್ರ ಎಂದು ವರ್ಣಿಸುತ್ತಾಳೆ. ಪ್ರಶ್ನೆ ನಂಬರ್ 18. ಯಶೋಧರನು ಅಮೃತಮತಿಯೊಂದಿಗೆ ಮಾವುತನ ಬಳಿ ಹೋಗುವುದನ್ನ ಹೇಗೆ ತಿಳಿದನು? ಉತ್ತರ: ಶಯ್ಯಾಗಾರದಲ್ಲಿ ಮಲಗಿದವನಂತೆ ನಟಿಸುವುದರ ಮೂಲಕ ತಿಳಿಸಿದನು. ಪ್ರಶ್ನೆ ನಂಬರ್ 19. ಮಾವುತ ಕೋಪಗೊಂಡು ಅಮೃತಮತಿಯ ಮೇಲೆ ಹೇಗೆ ಹಲ್ಲೆ ಮಾಡಿದನು? ಉತ್ತರ: ಆಕೆಯ ಮುಂಗುರುಳನ್ನ ಎಳೆದು ಬೆನ್ನನ್ನ ಬಡಿದು ಮೈಗೆ ಒದ್ದು ಹಲ್ಲೆ ಮಾಡಿದನು ಎಂಬುದು ಉತ್ತರವಾಗಿದೆ. ಪ್ರಶ್ನೆ ನಂಬರ್ 20. ಅಮೃತಮತಿಯ ದೇಹ ಸ್ಪರ್ಶದ ನಂತರ ಯಶೋಧರನ ಮನಸ್ಸು ಏನಾಯಿತು? ಉತ್ತರ: ಹುಳಿ ಬೆರೆತ ಹಾಲಿನಂತೆ, ನೀರು ಬೆರೆತ ಜೇನುತುಪ್ಪದಂತೆ ಕಟ್ಟಿತು ಎಂಬುದು ಉತ್ತರವಾಗಿದೆ. ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಪರೀಕ್ಷೆಯಲ್ಲಿ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.